ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯೋನಾಥಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ಸ್ಮಧ್ವವಿಜಯ ಅಷ್ಟಮ ಸರ್ಗದಲ್ಲಿ 37ನೇ ಶ್ಲೋಕ. ಸುಬೃಹತ್ ಪಯೋಧರಮಿತಃ ಪ್ರಸಂಹತಿ ಪ್ರಕಟೀಭವತ್ ಪರಮಯೌವನಾಕೃತಿಃ ಅಸುರಾಹಿತಾಂಬರವಿಲಾಸಿನೀ ತನುಃ ಪ್ರದದಾವಮುಷ್ಯ ಸುರರಾಶಯೇ ಸುಧಾಂ. ಸುಬೃಹತ್ ಪಯೋಧರಮಿತಃ ಪ್ರಸಂಹತಿ ಪ್ರಕಟೀಭವತ್ ಪರಮಯೌವನಾಕೃತಿಃ ಅಸುರಾಹಿತಾಂ ವರವಿಲಾಸಿನೀ ತನುಃ ಪ್ರದದೌ ಅಮುಷ್ಯ ಸುರರಾಶಯೇ ಸುಧಾಂ. ಆಚಾರ್ಯರು ಬದ್ರಿಯಲ್ಲಿ ಲಕ್ಷ್ಮೀನಾರಾಯಣನ ಧ್ಯಾನವನ್ನ ಮಾಡ್ತಾ ಇದ್ದಾರೆ. ಅನೇಕ ರೂಪಗಳನ್ನ ಚಿಂತನೆ ಮಾಡ್ತಾ ಇದ್ದಾರೆ. ಪ್ರಕೃತ ಈ ಶ್ಲೋಕದಲ್ಲಿ ಧನ್ವಂತರಿ ಮತ್ತು ಮೋಹಿನಿಯ ರೂಪ, ಸಮುದ್ರ ಮಥನ ಕಾಲದಲ್ಲಿ ಬಂದ ರೂಪ ಎರಡು. ಅಮೃತ ಕಲಶವನ್ನು ಹಿಡ್ಕೊಂಡು ಪರಮಾತ್ಮ ಬಂದಾಗ ಆ ಅಸುರರು ಆ ಕಲಶವನ್ನು ಹಿಡ್ಕೊಂಡು ಹೋಗ್ತಾರೆ. ಧನ್ವಂತರಿ ಕೈಯಿಂದ ಆ ಕಲಶವನ್ನ ಕದ್ಕೊಂಡು ಹೋದಾಗ ಆ ಪರಮಾತ್ಮ ಮೋಹಿನಿ ರೂಪವನ್ನ ತಾಳಿ ಮತ್ತೆ ಅಸುರರು ಆ ಪರಮಾತ್ಮನ ಕೈಯಲ್ಲೇ ಅಮೃತವನ್ನು ಕೊಡುವಂತೆ ಮಾಡ್ತಾನೆ. ಇದು ದೇವರ ವಿಚಿತ್ರ ಲೀಲೆ. ಇದು ಧನ್ವಂತರಿ ಕೈಯಿಂದ ಬಿಡಿಸ್ಕೊಂಡು ಹೋದರು, ಮೋಹಿನಿ ಕೈಯಲ್ಲಿ ತಂದು ಕೊಟ್ರು. ಒಬ್ಬರೇ ಅಸುರರು ಮಾಡಿದ ಕೆಲಸ ಇದು. ಅದನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಅಮುಷ್ಯ ಭಗವತಃ ಪಯಃ ಸಾಗರ ಜಲಂ ಧರಃ ಮಂದರಗಿರಿ ಸುಬೃಹಂತೌ ಅತಿ ಮಹಾಂತೌ. ಸಾಗರ ಜಲ, ಪರಮಾತ್ಮ ಆ ಕ್ಷೀರಸಾಗರದಲ್ಲಿ ಮಥನ ಮಾಡಿದಾಗ ಮಂದರಗಿರಿಯನ್ನ ಕಡಗೋಲನ್ನಾಗಿ ಮಾಡಿಕೊಂಡಿದ್ರು. ಅತಿ ಮಹಾಂತೌ ಪಯೋಧರೌ ತಯೋರ್ಮಿತಃ ಪರಸ್ಪರಂ ಪ್ರಸಮ್ಮತಿ ಸಂಘಟನಂ. ಆ ಒಂದು ಕ್ಷೀರಸಾಗರದ ಒಂದು ಸಂಘಟನೆಯಿಂದ ಮಥನ ಮಾಡಿದಾಗ ಆ ಮಂದರಗಿರಿಯ ಒಂದು ಘಟನೆಯಿಂದ, ಸಂಘಟ್ಟದಿಂದ ಅಂದ್ರೆ ಏನರ್ಥ? ಕ್ಷೋಭೆ ಆಗ್ತದಲ್ವಾ. ಮೊಸರನ್ನ ಕಡಿದಾಗ ಕಡಗೋಲಿನಿಂದ ಏನಾಗ್ತದೆ? ಮೊಸರು ಅಲ್ಲೋಲ ಕಲ್ಲೋಲ ಆಗ್ತದೆ ನೋಡಿ. ಆ ತರ ಅಲ್ಲೋಲ ಕಲ್ಲೋಲ ಆಗಿ ಆವಿರ್ಭವಂತಿ. ಪರಮಾತ್ಮ ಅಲ್ಲಿ ಆವಿರ್ಭಾವ ಹೊಂದಿದ ಸ್ವರೂಪಂ. ಸುಬೃಹತ್ ಪಯೋಧರಮಿತ ಪ್ರಸಂಹತಿ ಪ್ರಕಟೀಭವಂತಿ ಪರಮ ಯೌವನಾಕೃತಿ. ಪರಮ ಯೌವನ ರೂಪದಿಂದ ಉತ್ತಮ ವಿಲಾಸ ಅಂತ ಉತ್ತಮವಾದ ರೂಪ ಧನ್ವಂತರಿ ರೂಪದಿಂದ ಪರಮಾತ್ಮ ಪ್ರಕಟಗೊಂಡು ಅಮೃತ ಕಲಶವನ್ನ ಕೈಯಲ್ಲಿ ಹಿಡ್ಕೊಂಡು ಅಸುರಾಹಿತಾಂ ಅಸುರಾಣಾಂ ಅಯೋಗ್ಯಾಂ ಸುಧಾಂ ಸುರರಾಶಯೇ ಸುರ ಸಮೂಹಾಯ ಪ್ರದದೌ. ಆ ಅಸುರರನ್ನ ಮೋಹಗೊಳಿಸಿ ದೇವತೆಗಳಿಗೆ ಪರಮಾತ್ಮ ಸುಧೆಯನ್ನು ಕೊಟ್ಟ, ಹಾಗೆ ಅಮೃತವನ್ನು ಉಣಿಸಿದ. ಆಚಾರ್ಯ ಹೇಳ್ತಾರೆ ತಾತ್ಪರ್ಯ ನಿರ್ಣಯದಲ್ಲಿ, ಇದು ಒಂದು ನೆಪ ಅಷ್ಟೇ. ದೇವತೆಗಳಿಗೆ ಅಮೃತ, ಅಸುರರಿಗೆ ಅಮೃತ ಇಲ್ಲ. ಹಾಗೆಂದ್ರೆ ಏನ್ ಅರ್ಥ? ಹಾಗೆಂದ್ರೆ ದೇವತೆಗಳಿಗೆ ಮೋಕ್ಷ ಇದೆ, ಅಸುರರಿಗೆ ಸುಖರೂಪವಾದ ಮೋಕ್ಷ ಇಲ್ಲ. ಹಾಗೆ ಅದನ್ನ ಪರಮಾತ್ಮ ತಿಳಿಸಿಕೊಟ್ಟ. ಹಾಗೆ ಅಂತ ಇದನ್ನ ಹೇಳ್ತಾ ಇದ್ದಾರೆ ನೋಡಿ. ಅಮೃತಾರ್ಥಂ ಮಂದರ ಪರ್ವತೇನ ಸಮುದ್ರ ಮಥನೆ ಕೃತೆ ಸತಿ. ಅಮೃತಕ್ಕಾಗಿ ಮಂದರ ಪರ್ವತವನ್ನ ಕಡಗೋಲನ್ನಾಗಿ ಮಾಡಿ ಸಮುದ್ರವನ್ನ ಮಥನೆ ಮಾಡಿದಾಗ ತಾರುಣ್ಯ ವಿಶಿಷ್ಟ ಏವ ಪ್ರಾದುರ್ಭೂತ. ಯೌವನಾಕಾರದಲ್ಲಿ ಪರಮಾತ್ಮ ಆವಿರ್ಭೂತನಾಗಿ ಧನ್ವಂತರಿ ನಾಮ್ನ, ಧನ್ವಂತರಿ ಎನ್ನುವ ಹೆಸರಿನಿಂದ ಹರಿಹಿ ಪರಮಾತ್ಮನು ಅಮೃತ ಕಲಶವನ್ನ ದೇವಹಸ್ತೆ ದದೌ, ದೇವತೆಗಳ ಕೈಯಲ್ಲಿ ಕೊಟ್ಟ. ಹಾಗೆ ಅಂತ. ಅದರಿಂದ ಧನ್ವಂತರಿ ಅವತಾರದ ಪ್ರಧಾನ ಪ್ರಯೋಜನ ಏನು? ಹಾಗೆ ಅಂದ್ರೆ ದೇವತೆಗಳಿಗೆ ಅಮೃತ ಕೊಡೋದೇ ಪ್ರಯೋಜನ ಅಂತ ಹೇಳಿದಂತೆ ಆಯಿತು ಅಂತ. ಇನ್ನು ಅರ್ಥಾಂತರಂತು ಸುಬೃಹಂತೌ ಪಯೋಧರೌ, ಸುಂದರವಾದ ಎದೆಯ ಮಧ್ಯಭಾಗದಿಂದ ಕೂಡಿದವರಾಗಿ, ತಯೋರ್ಮಿತಃ ಪ್ರಸಂಹತಿ ಪ್ರಕಟೀಭವತಿ ಪರಮ ಯೌವನಾಕೃತಿ, ಪರಮ ಯೌವನಾಕಾರದಲ್ಲಿ ಇರತಕ್ಕ ಆ ಪರಮಾತ್ಮನ ವರವಿಲಾಸಿನಿ ತನುಹು, ಉತ್ತಮ ಸ್ತ್ರೀ ಶರೀರ. ಅದು ಅಸುರಾಹಿತಾಂ ಅಸುರೇಶು ಆಹಿತಾಂ ಧನ್ವಂತರಿ ರೂಪೇಣ ಆತ್ಮನಃ ಅಸುರಾವಶೇ ನಿಹತಾಂ ಸುಧಾಂ. ಆ ಧನ್ವಂತರಿ ರೂಪದಿಂದ ಕಸಿದುಕೊಂಡು
ಆ ದೈತ್ಯರು ಅಮೃತ ಕಲಶವನ್ನ ಕೈಯಲ್ಲಿ ಹಿಡ್ಕೊಂಡಿದ್ರು. ಆ ಸುಧೆಯನ್ನ ಸುರರಾಶಯೇ ಪ್ರದದೌ, ಅವರಿಂದ ತೆಗೆದುಕೊಂಡು ಪರಮಾತ್ಮ ದೇವತೆಗಳಿಗೆ ಅಮೃತವನ್ನ ಉಣಿಸಿದ. ಹಾಗೆ ಆ ಮೋಹಿನಿ ರೂಪದಿಂದಲೂ ಪರಮಾತ್ಮ ಮಾಡಿದ್ದ ಅದನ್ನೇ, ದೇವತೆಗಳಿಗೆ ಅಮೃತವನ್ನು ಕೊಟ್ಟದ್ದು. ಹಾಗೆ ಅಂತ ಮಿತಃ ಸಂಹತ್ಯ ಸಂಬಂಧೇನ ಪ್ರಕಟೀಭವಂತಿ ಸ್ಪಷ್ಟಂ ಪ್ರತೀಯಮಾನ ಪರಮಯೌವನಾಕೃತಿಯಲ್ಲಿ ಇರತಕ್ಕ ಧನ್ವಂತ್ರಿ ರೂಪೇಣ ಆನೀತಾಂ, ಧನ್ವಂತ್ರಿ ರೂಪದಿಂದ ತಂದ ಅಮೃತವನ್ನ ದೇವೇಭ್ಯ ದತ್ತಾಂ, ದೇವತೆಗಳಿಗೆ ಕೊಟ್ಟವನಾಗಿ, ಸ್ವ ಅನುಮತ್ಯೈವ ದೈತ್ಯೈಹಿ ಅಪಹೃತಾಂ ಸುಧಾಂ, ತನ್ನ ಅನುಮತಿಯಿಂದಲೇ ದೈತ್ಯರಿಂದ ಸುಧೆಯನ್ನು ಅಪಹಾರ ಮಾಡಿ, ಸ್ತ್ರೀರೂಪವನ್ನು ತಾಳಿ ಪರಮಾತ್ಮ ಅಸುರಾನ್ ವಂಚಯಿತ್ವ, ಅಸುರರನ್ನ ವಂಚನೆಗೊಳಿಸಿ, ದೇವಾನ್ ಪಾಯಯಾಮಾಸ, ದೇವತೆಗಳಿಗೆ ಅಮೃತವನ್ನು ಉಣಿಸಿದ. ಅನೇನ ಭಗವತಃ ಸ್ತ್ರೀರೂಪ ಅವತಾರ, ಪರಮಾತ್ಮನಿಗೆ ಸ್ತ್ರೀರೂಪ ಇದೆ ಮತ್ತು ದೇವಾನಾಂ ಅಮೃತಪಾನಕರಣಂ ಪ್ರಯೋಜನಂ, ದೇವತೆಗಳಿಗೆ ಅಮೃತಪಾನ ಮಾಡಿಸುವುದು ಕೂಡ ಒಂದು ಪ್ರಯೋಜನ. ಹಾಗೆ ಅಂತ ಆ ಅವತಾರ ಪ್ರಯೋಜನವನ್ನು ಕೂಡ ಸಂಗ್ರಹ ಮಾಡಿದ್ದಾರೆ. ಸುಜನಾಯ ದತ್ತಪದ ಆತ್ಮಶುದ್ಧಿದಃ ಸುಕುಮಾರರೂಪ್ಯ ಭವದೇಶ ಶಾಶ್ವತಃ ಅನಸೂಯಯಾ ಶುಚಿಮನೀಷಯಾ ಧೃತಃ ಪರಮಾದರೇಣ ಮುನಿಪುಂಗವೋಢಯ. ಸುಜನಾಯ ಸಜ್ಜನರಿಗೆ, ಆತ್ಮಶುದ್ಧಿದಃ ಮನಸ್ಸಿನ ಶುದ್ಧಿಯನ್ನು ಕೊಡತಕ್ಕ, ಏಷಃ ಶಾಶ್ವತಃ ನಿತ್ಯನಾದ, ಭಗವಾನ್ ಮುನಿಪುಂಗವೇನ ಅತ್ರಿನಾ ಊಢಯ, ಅತ್ರಿ ಆ ಋಷಿಗಳ ಶುಚಿ ಶುದ್ಧ ಮನೀಷಾ ಜ್ಞಾನಂ, ಶುದ್ಧವಾದ ಮನಸ್ಸು ತಪಸ್ಸು ಎಲ್ಲವನ್ನು ಕಂಡು, ಅನಸೂಯೆಯ ಅವರ ಮಡದಿ ಅತ್ರಿ ಮತ್ತು ಅನಸೂಯೆ ಅವರ ದಾಂಪತ್ಯದಲ್ಲಿ, ಪರಮಾದರೇನ ಧೃತಃ ಅತಿ ಆದರದಿಂದ ಧರಿಸಲ್ಪಟ್ಟ ಗರ್ಭ, ಅದರಲ್ಲಿ ಸುಕುಮಾರಂ ಕೋಮಲವಾದ ರೂಪಂ ಉಳ್ಳವನಾದ, ದತ್ತಃ ಇತಿ ಪದಂ ದತ್ತಾತ್ರೇಯ ಎನ್ನುವ ಹೆಸರಿನಿಂದ ಪರಮಾತ್ಮ ಅವತಾರವನ್ನು ತಾಳಿದ ಅಂತ ಹೇಳ್ತಾರೆ. ಅನೇನ ದತ್ತಾತ್ರೇಯ ಅವತಾರ ಸಜ್ಜನಾನಾಂ ತತ್ವೋಪದೇಶಶ್ಚ, ಸಜ್ಜನರಿಗೆ ತತ್ವೋಪದೇಶ ಮಾಡುವ ಒಂದು ಪ್ರಯೋಜನದಿಂದ ಪರಮಾತ್ಮ ಅವತಾರ ಮಾಡಿದ್ದು ಅಂತ ಹೇಳ್ತಾರೆ. ಅತ್ರಿ ಅನಸೂಯ ದಾಂಪತ್ಯದಲ್ಲಿ ಪರಮಾತ್ಮ ಅವತಾರ ಮಾಡಿದ್ದು. ಇನ್ನು ಅರ್ಥಾಂತರಂತೂ, ಏಷಃ ಶಾಶ್ವತಃ ಭಗವಾನ್ ನ ವಿದ್ಯತೆ ಅಸೂಯ, ಹೊಟ್ಟೆ ಕಿಚ್ಚಿಲ್ಲದವನಾದ, ಮುನಿಪುಂಗವೈಹಿ ಮುನಿಶ್ರೇಷ್ಠರಿಂದ, ಊಢಯ ಧರಿಸಲ್ಪಟ್ಟ, ಶುಚಿಮನೀಷಯ ಶುದ್ಧ ಜ್ಞಾನದಿಂದ, ಪರಮಾಧರೇನ ಧೃತಃ ಪರಮಭಕ್ತಿಯಿಂದ ಧರಿಸಲ್ಪಟ್ಟ ಧ್ಯಾನಿಸಲ್ಪಟ್ಟ ಅಂತ ಅರ್ಥ. ಸುಜನಾಯ ಸಜ್ಜನರಿಗೆ, ದತ್ತಪದ ಉತ್ತಮ ಸ್ಥಾನವನ್ನು ಕೊಟ್ಟ, ಆತ್ಮಶುದ್ಧಿತಃ ಕುಮಾರ ಇತಿ ರೂಪಂ ಅಸ್ಯ ಅಸ್ತೀತಿ, ಕುಮಾರ ಎನ್ನತಕ್ಕ ರೂಪ ಉಳ್ಳವನಾಗಿ, ಕುಮಾರ ರೂಪಿ ಪರಮಾತ್ಮ ಸನತ್ಕುಮಾರ ಅಂತ ಪರಮಾತ್ಮನ ಒಂದು ರೂಪ ಇದೆ. ಆ ಸನತ್ಕುಮಾರ ರೂಪದಿಂದ ಎರಡು ಒಂದೇ ಹೆಸರು ಸನತ್ಕುಮಾರ ಅಂತ ಕಾಮನ ಅವತಾರವೂ ಇದೆ. ಕಾಮನ ಅವತಾರ ಸನತ್ಕುಮಾರ ಅಂತ ಅದು ಒಂದು ಇದೆ. ಇದು ಪರಮಾತ್ಮನ ಅವತಾರ, ಹೆಸರು ಒಂದೇ ಅಷ್ಟೇ, ಆದರೆ ಚೇತನರು ಬೇರೆ. ಹಾಗೆ ಅಂತ ಶೋಭನಶ್ಚಸೌ ಕುಮಾರ ರೂಪೀಚ ಸನತ್ಕುಮಾರ ಅಭಿಧೇಯ ಇತ್ಯರ್ಥ ಅಭವತ್. ಅಂದ್ರೆ ಅನೇನ ದತ್ತಾತ್ರೇಯ ಅವತಾರ ಆಯ್ತಲ್ವಾ ತತ್ವೋಪದೇಶಕ್ಕಾಗಿ. ಅನೇನ ಕುಮಾರ ಅವತಾರ, ಸನತ್ಕುಮಾರ ಎನ್ನುವ ಅವತಾರ, ಅದರ ಉದ್ದೇಶ ಮುನೀನಾಂ ಜ್ಞಾನೋಪದೇಶ, ಮುನಿಗಳಿಗೆ ಜ್ಞಾನೋಪದೇಶ ಮಾಡುವುದಕ್ಕಾಗಿ ಆದ ಅವತಾರ. ಹಾಗೆ ಜ್ಞಾನಕಾರ್ಯಕ್ಕಾಗಿ ಪರಮಾತ್ಮ ತೆಗೆದುಕೊಂಡ ರೂಪ ಇದು. ಹಾಗೆ ಸುಜನಾಯ ದತ್ತಪದ ಆತ್ಮಶುದ್ಧಿದಃ ಸುಕುಮಾರ ರೂಪ್ಯ ಭವದೇಶ ಶಾಶ್ವತಃ ಅನಸೂಯಯ ಶುಚಿಮನೀಷಯ ಧೃತಃ ಪರಮಾದರೇನ ಮುನಿಪುಂಗವೋಢಯ. 39ನೇ ಶ್ಲೋಕ. ದಯಿತಃ ಸತಾಂ ವೃಷಭಯೇಷ ಭೂಧರೋ ವಪುರುದ್ವಹನ್ ಪರಮಹಂಸಲಕ್ಷಣಂ ವ್ಯಹರದ್ವಲಕ್ಷತಮಪಕ್ಷಶೋಭನಂ ಪರತತ್ವಲಿಪ್ಸು ಸನಕಾದಿವಂದಿತಃ. ಇಲ್ಲಿ ಋಷಭ ಅಂತ ಪರಮಾತ್ಮನ ಒಂದು ರೂಪ, ಹಂಸ ಅಂತ ಒಂದು ರೂಪ, ಹಂಸನಾಮಕ ಪರಮಾತ್ಮ ಅಂತ ನಾವೇನ್ ಕೇಳ್ತೀವಿ, ಆ ಎರಡು ರೂಪದ ಸಂಗ್ರಹವನ್ನು ಮಾಡ್ತಾ ಇದ್ದಾರೆ. ಸತಾಂ ದಯಿತಃ ಸಜ್ಜನರಿಗೆ ಪ್ರಿಯನಾದ, ಏಷಃ ನಾರಾಯಣ ಈ ನಾರಾಯಣ ರೂಪಿ ಪರಮಾತ್ಮ,
ವೃಷಭ ಎನ್ನುವ ಹೆಸರಿನಿಂದ ಭುವಂ ಧರತಿ ಪೋಷಯತಿ, ಭೂಮಿಯನ್ನ ರಕ್ಷಿಸುವವನಾಗಿ, ಅಂದ್ರೆ ರಾಜನಾಗಿ ಅಂತ ಅರ್ಥ. ಭೂಧರೋ ಭೂತ್ವ, ರಾಜನಾಗಿ. ವಲಕ್ಷಮತಃ ಅತಿಶುಭ್ರ ಯಹ ಪಕ್ಷ, ಸಿದ್ಧಾಂತ, ಶುದ್ಧವಾದ ಸಿದ್ಧಾಂತ ಉಳ್ಳವನಾಗಿ. ಪರಮಹಂಸಾನಾಂ ಯತೀನಾಂ ಲಕ್ಷಣಂ ಚಿಹ್ನಂ ಯಸ್ಯ, ಪರಮಹಂಸರಾದ ಯತಿಗಳಿಗೆ ಬೇಕಾದ ಏನೇನು ಚಿಹ್ನೆಗಳಿದೆಯೋ ಅದೆಲ್ಲವನ್ನೂ ಧರಿಸಿದವನಾಗಿ. ತಾದೃಶಂ ವಪುಃ ಶರೀರಂ ಉದ್ವಹನ್, ಅಂತಹ ಶರೀರವನ್ನ ಪಡೆದವನಾಗಿ. ದದತ್ ಪರಂ ಉತ್ತಮಂ ಯತ್ ತತ್ವಂ, ಉತ್ತಮವಾದ ತತ್ವವನ್ನು. ಪರಾಪರ ವಸ್ತು ಯಾಥಾರ್ಥ್ಯಂ, ಅಂದರೆ ಯಾವುದು ಶ್ರೇಷ್ಠ, ಯಾವುದು ಪರ, ಯಾವುದು ಅಪರ, ಯಾವುದು ಶ್ರೇಷ್ಠ ಅಲ್ಲ, ಇದನ್ನೆಲ್ಲ ಸರಿಯಾಗಿ ನಾವು ವಿಂಗಡಿಸಿ ತಿಳ್ಕೋಬೇಕು. ಅಂಥ ಒಂದು ಉಪದೇಶವನ್ನ ಮಾಡ್ತಾ ವೃಷಭನಾಮಕನಾಗಿ. ತಲ್ಲಬ್ಧುಂ ಇಚ್ಛಂತಿ, ಆ ಪರತತ್ವವನ್ನು ಪಡೆಯೋದು ಹೇಗೆ ಹಾಗೆ ಅಂತ ಇಚ್ಛೆ ಇರುವ ಸನಕಾದಯ, ಸನಕಾದಿ ಋಷಿಗಳು, ಅವರ ಇಚ್ಛೆ ಹಾಗೆ ಪರತತ್ವವನ್ನು ಹೊಂದೋದು ಹೇಗೆ ಅಂಥದೇ ವಿಚಾರ ಮಾಡ್ತಾ ಇರತಕ್ಕವರು ಸನಕಾದಿಗಳು. ಅಂಥವರಿಂದ ವಂದಿತನಾದ, ಸ್ತೋತ್ರ ಮಾಡಲ್ಪಟ್ಟವನಾದ ಪರಮಾತ್ಮ ವ್ಯಹರತ್, ವಿಜಹಾರ, ಕ್ರೀಡಿಸಿದನು ಅಂತ. ಅಂದ್ರೆ ಭಾಗವತದಲ್ಲಿ ಬರತಕ್ಕ ರೂಪ ಇದು ಋಷಭ ಹಾಗೆ ಅಂತ. ಪರಮ ಲಕ್ಷ್ಮಿಯ ರೂಪ ಜಯಂತಿ ಹಾಗೆ ಅಂತ. ಋಷಭ ಮತ್ತು ಜಯಂತಿ ಹಾಗೆ ಅಂತ. ಇವರಿಗೆ 100 ಜನ ಮಕ್ಕಳು ಇದ್ರು. ಅದರಲ್ಲಿ ಮೊದಲನೆಯವನೇ ಭರತ ಹಾಗೆ ಅಂತ. ಅವರದೇ ಜಡಭರತ ಅಂತ ಚರಿತ್ರೆ ಬರುತ್ತದೆ ಭಾಗವತದಲ್ಲಿ. ಅವರ ಜನಕನಾಗಿ ಪರಮಾತ್ಮ ಋಷಭನಾಗಿ ಅವತಾರ ಮಾಡಿ ಸನಕಾದಿಗಳಿಂದ ಸ್ತುತ್ಯನಾದ ಹಾಗೆ. ಅನೇನ ಋಷಭಾವತಾರ ಜ್ಞಾನೋಪದೇಶ ಪ್ರಯೋಜನಂ ಚ ಉಕ್ತಂ ಭವತಿ, ವಿಶೇಷವಾಗಿ ಪರಮಾತ್ಮ ಜ್ಞಾನೋಪದೇಶವನ್ನು ಮಾಡಿದ ಹಾಗೆ. ರಾಜನಾಗಿದ್ದು ತತಃ ಪರಮಾಂಸಃ ಭೂತ್ವ, ಮೊದಲು ರಾಜನಾಗಿದ್ದ, ತದನಂತರ ಸನ್ಯಾಸಿಯಾದ ಅಂತ ಹೇಳ್ತಾರೆ. ಸನ್ಯಾಸಿಯಾಗಿ ಸನಕಾದಿಭ್ಯ ತತ್ವಂ ಉಪದಿದೇಶ, ಸನಕಾದಿಗಳಿಗೆ ತತ್ವೋಪದೇಶವನ್ನು ಮಾಡಿದ ಹಾಗೆ. ಅದರಿಂದ ಋಷಭಾವತಾರ ಜ್ಞಾನೋಪದೇಶಕ್ಕಾಗಿ ಆದ ರೂಪ ಹಾಗೆಂತ. ಇನ್ನು ಅರ್ಥಾಂತರಂ. ಸತಾಂ ದಯಿತಃ ಋಷಭ, ಸ್ವಾಮಿ ಸಜ್ಜನರಿಗೆ ಪ್ರಿಯನಾದ ಸ್ವಾಮಿಯಾದ, ಭೂಧರ ಭೂಮಿಯನ್ನ ಧರಿಸುವವನಾದ ಏಷಃ ನಾರಾಯಣ, ಸ್ವಾಮಿಯಾದ ನಾರಾಯಣ. ಪರತತ್ವ ಲಿಪ್ಸು ಸನಕಾದಿ ವಂದಿತ, ಪರತತ್ವವನ್ನ ಪಡಿಬೇಕು ಅಂತ ಪ್ರಾರ್ಥಿತರಾದ ಆ ಸನಕಾದಿಗಳಿಗೆ ವಲಕ್ಷತಂ, ಅತಿ ಧವಲವು ಅಂತ, ಬಿಳಿಯಾದ ರೆಕ್ಕೆಗಳು ಇರತಕ್ಕದ್ದು ಅಂತ. ತಾಭ್ಯಾಂ ಶೋಭನಂ, ಪರಮಹಂಸಸ್ಯ ಉತ್ತಮ ಹಂಸ ಪಕ್ಷಿಣಃ ಲಕ್ಷಣಂ ಚಿಹ್ನಂ ಯಸ್ಯ, ಪರಮಹಂಸರಿಗೆ ಉತ್ತಮವಾದ ಚಿಹ್ನೆ ಅಂದರೆ ಅದು ಹಂಸ ಪಕ್ಷಿ ಚಿಹ್ನೆ. ಅಂಥ ಉತ್ತಮವಾದ ಚಿಹ್ನೆಗಳನ್ನ ಧರಿಸಿದವನಾಗಿ. ವಪುಃ ಉದ್ವಹನ್ ವ್ಯಹರತ್, ತೇಷಾ ಮುನೀನಾಂ ಪರತತ್ವಂ ಉಪದಿಶನ್ ವಿಜಹಾರ, ಆ ಋಷಿಗಳಿಗೆ ಪರತತ್ವವನ್ನು ಉಪದೇಶ ಮಾಡಿ ವಿಹರಿಸಿದ ಹಾಗೆ. ಅಯಂ ನಾರಾಯಣ ಜ್ಞಾನಾರ್ಥಂ, ಜ್ಞಾನಕ್ಕಾಗಿ ಸನಕಾದಿಗಳು ಪ್ರಾರ್ಥನೆ ಮಾಡ್ತಾರೆ ಪರಮಾತ್ಮನನ್ನ. ಆಗ ಪರಮಾತ್ಮ ಹಂಸರೂಪವನ್ನ, ಹಂಸ ಪಕ್ಷಿ ರೂಪದಲ್ಲಿ, ಅದು ಪಕ್ಷಿಯ ರೂಪ, ಅದರಿಂದಲೇ ಹೇಳ್ತಾರೆ 2 ರೆಕ್ಕೆಗಳು ಶೋಭಿಸ್ತಾ ಇತ್ತು ಹಾಗೆ ಅಂತ. ಹೇಗೆ ಗರುಡ ರೂಪ ನೋಡಿದ್ದೀವಿ ನಾವು, ಆ ಗರುಡ ರೂಪದಂತೆ ಪಕ್ಷಿಗಳು, ಪಕ್ಷಿ ಜಾತಿಗೆ ಸೇರಿದ ರೂಪ ಈ ಹಂಸ ರೂಪ ಹಾಗೆ ಅಂತ. ಅಂತ ಹಂಸ ಪಕ್ಷಿ ರೂಪವನ್ನ ಧರಿಸಿ ಆ ಸನಕಾದಿಗಳಿಗೆ ತತ್ವಂ ಉಪದಿಶನ್, ತತ್ವೋಪದೇಶವನ್ನು ಮಾಡಿ ವಿಹರಿಸಿದ ಹಾಗೆ. ಅನೇನ ಹಂಸಾವತಾರ ಸನಕಾದೀನಾಂ ಜ್ಞಾನ ಉಪದೇಶನಂ, ಸನಕಾದಿಗಳಿಗೆ ಜ್ಞಾನೋಪದೇಶಕ್ಕಾಗಿ ಅವತಾರ ಆದ ರೂಪ ಅಂತ. ನೋಡಿ ಎಷ್ಟು ರೂಪ ನೋಡಿ, ಜ್ಞಾನೋಪದೇಶಕ್ಕಾಗಿಯೇ ಪರಮಾತ್ಮ ಹಂಸ, ದತ್ತಾತ್ರೇಯ, ಕಪಿಲ, ಅನೇಕ ರೂಪಗಳು ಕೇವಲ ಜ್ಞಾನಕ್ಕಾಗಿ. ವೇದವ್ಯಾಸರು ದಯಿತಃ ಸತಾಂ ವೃಷಭ ಏಷ ಭೂಧರೋ ವಪುರುದ್ವಹನ್ ಪರಮಹಂಸಲಕ್ಷಣಂ ವ್ಯಹರದ್ವಲಕ್ಷತಮಪಕ್ಷಶೋಭನಂ ಪರತತ್ವಲಿಪ್ಸು ಸನಕಾದಿವಂದಿತಃ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.